ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಪೊಲೀಸರಿಗೆ ಸಿಕ್ಕ ರಾಯ್ ಡೈರಿಯಲ್ಲಿ ಏನಿದೆ ಗೊತ್ತಾ? ಸಿಕ್ಕಿದ್ದು ಪರ್ಸನಲ್ ಡೈರಿ ಅಲ್ಲ, ಅದು ಪ್ರೊಫೆಷನಲ್ ಡೈರಿ. ಈಗ ಕಾನ್ಫಿಡೆಂಟ್ ಗ್ರೂಪ್ಸ್ನ ಸಂಸ್ಥಾಪಕ CJ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ, ಗುಂಡನ್ನ ಹಾರಿಸ್ಕೊಂಡು. ಸೊ ಅವರ ಆತ್ಮಹತ್ಯೆ ಮಾಡ್ಕೊಂಡಂಥ ಸ್ಥಳದಲ್ಲಿ ಸಿಕ್ಕಂಥ ಡೈರಿ ಅದು ಪರ್ಸನಲ್ ಡೈರಿ ಅಲ್ಲ, ಪ್ರೊಫೆಷನಲ್ ಡೈರಿ ಅಂತ ಗೊತ್ತಾಗಿದೆ. ಡೈರಿಯಲ್ಲಿ CJ ರಾಯ್ ಅವರ ವ್ಯವಹಾರದ ಮಾಹಿತಿ ಇದೆ. ಡೈರಿಯಲ್ಲಿ ಹಲವು ರಾಜಕಾರಣಿಗಳ ಹೆಸರು ಕೂಡ ಉಲ್ಲೇಖ ಆಗಿದೆ. ಯಾರ್ಯಾರ ಜೊತೆ ಏನೇನು ವ್ಯವಹಾರ ಅನ್ನೋದು ಉಲ್ಲೇಖ ಆಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ, ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಅಂಕಿತಾ, ಡೆತ್ ಆದಂಥ ಸ್ಥಳದಲ್ಲಿ ಸಿಕ್ಕಂಥ ಡೈರಿ ಈಗ ಅದು ಅಫಿಷಿಯಲ್ ಡೈರಿ ಅಲ್ಲ, ಅಂದರೆ ಪರ್ಸನಲ್ ಡೈರಿ ಅಲ್ಲ, ಅದು ಒಂದು ಡೈರಿ ಅಷ್ಟೇ. ಕೆಲವೊಂದಿಷ್ಟು ವ್ಯವಹಾರಗಳ ಬಗ್ಗೆ ಉಲ್ಲೇಖ ಇದೆ ಅಂತ. ಆ್ಯಕ್ಚುಯಲ್ ಆಗಿ ಈಗ ಸಿಕ್ಕಿರುವಂಥ ಡೈರಿಯಲ್ಲಿ ಉಲ್ಲೇಖ ಆಗಿರೋ ಅಂಥ ಅಂಶಗಳನ್ನು ವಿವರಣೆ ನೀಡೋದಾದ್ರೆ. ಮಧುಸೂದನ್, CJ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಅಂದ್ರೆ ಅವರಿಗೆ ಡೈರಿ ಬರೆಯುವಂತಹ ಒಂದು ಹ್ಯಾಬಿಟ್ಸ್ ಇತ್ತು, ಹಾಗಾಗಿ ಸಿಕ್ಕಿರುವಂತಹ ಡೈರಿ ಅವರ ಪರ್ಸನಲ್ ಡೈರಿ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಗೊತ್ತಾಗ್ತಾ ಇರುವಂಥದ್ದು ಅದು ಅವರ ಪರ್ಸನಲ್ ಡೈರಿ ಅಲ್ಲ, ಬದಲಾಗಿ ಅದು ಅವರ ಪ್ರೊಫೆಷನಲ್ ಡೈರಿ ಅಂತ ಹೇಳಿ ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದ್ರು ಅಂತ ಹೇಳಿ. ಅಂದ್ರೆ ಅವರ ಒಂದು ದಿನದ ವ್ಯವಹಾರ ವಹಿವಾಟುಗಳು ಯಾವ ರೀತಿಯಾಗಿತ್ತು, ಸೊ ಅದ್ರ ಬಗ್ಗೆ ಎಲ್ಲಾ ವಿವರಣೆಯನ್ನ ಆ ಡೈರಿಯಲ್ಲಿ ಬರಿತಾ ಇದ್ರು ಅಂತ ಹೇಳಿ. ಯಾವಾಗ್ಲೂ ಕೂಡ ಸಂಜೆ ಆದ್ಮೇಲೆ ಅಂದ್ರೆ ಅವರ ಕೆಲಸ ಮುಗಿದಂತಹ ಸಂದರ್ಭದಲ್ಲಿ ಯಾರ್ಯಾರಿಂದ ಎಷ್ಟೆಷ್ಟು ಹಣ ಬರಬೇಕು, ಜೊತೆಗೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಮಾಹಿತಿಗಳನ್ನ ಆ ಡೈರಿಯಲ್ಲಿ ಉಲ್ಲೇಖ ಮಾಡಲಾಗಿತ್ತು ಅಂತ ಹೇಳಿ. ಅದರ ಆಧಾರದ ಮೇಲೆ ಈಗಾಗಲೇ SIT ಅಧಿಕಾರಿಗಳು ತನಿಖೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆ ಡೈರಿಯಲ್ಲಿ ರಾಜಕಾರಣಿಗಳ ಹೆಸರು ಕೂಡ ಉಲ್ಲೇಖ ಆಗಿದೆ ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಆ ರಾಜಕಾರಣಿಗೂ ಕೂಡ ಅಗತ್ಯ ಬಿದ್ದಲ್ಲಿ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ರಾಜಕಾರಣಿ ಜೊತೆ CJ ರಾಯ್ ಅವರ ಉದ್ಯಮ ಯಾವುದು, ಯಾವ ವ್ಯಾಪಾರ ವಹಿವಾಟುಗಳಿಗೆ ಅವರು ಇದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಕಂಪ್ಲೀಟ್ ಆಗಿ ಅಂದ್ರೆ ಆರಂಭದಿಂದ ಇಲ್ಲಿವರೆಗೂ ಅವರು ಆತ್ಮಹತ್ಯೆ ಮಾಡಿಕೊಂಡವರೆಗೂ ಕೂಡ ಡೈರಿಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ, ನಿಜಕ್ಕೂ ಕೂಡ ಅವರ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.